ಇನ್ನು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಜೈಲಿನಲ್ಲಿದ್ರೂ ಕೂಡ ಬುದ್ಧಿ ಬಿಟ್ಟಿಲ್ಲ ರನ್ಯಾ ರಾವ್. ಕಿರಿಕ್ ಮಾಡ್ತಾನೆ ಇದ್ದಾರಂತೆ ಜೈಲಿನಲ್ಲಿ. ಜೈಲಿನಲ್ಲಿ ರನ್ಯಾ ತಲೆ ಚಚ್ಕೊಂಡು ರಂಪಾಟ ಮಾಡ್ತಾ ಇದ್ದಾಳಂತೆ. ಆರೋಪಿ ರನ್ಯಾಗೆ ಕೆಲ ಕೈದಿಗಳಿಂದ ಟೀಸ್ ಮಾಡಲಾಗ್ತಿದೆಯಂತೆ. ಗೋಲ್ಡ್ ಕಳ್ಳಿ ಅಂತ ಕೆಲ ಕೈದಿಗಳು ಟೀಸಿಂಗ್ ಮಾಡ್ತಾ ಇದ್ದಾರೆ ರಮ್ಯಾನ. ಸಹ ಕೈದಿಗಳ ಜೊತೆ ವಾಗ್ವಾದ ನಡೆಸಿ ರನ್ಯಾ ರಂಪಾಟ ಮಾಡ್ಕೊಳ್ತಿದ್ದಾರೆ. ಎಷ್ಟು ಸಣ್ಣ ಇದ್ದೀನಿ, ಹೇಗೆ 14 kg ಚಿನ್ನ ತರೋದಕ್ಕೆ ಸಾಧ್ಯ ಇದೆಯಾ, ನಾನು ಇಷ್ಟೊಂದು ಸಣ್ಣ ಇದ್ದೀನಿ, ನನಗಷ್ಟು ಭಾರದ ಗೋಲ್ಡನ್ನ ಎತ್ಕೊಳ್ಳೋದಕ್ಕಾಗತ್ತಾ ಅಂತ ಕೇಳಿದ್ರಂತೆ. ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕಿದ್ದಾರೆ ಹೀಗೆ ಅಂತ ಸಹ ಕೈದಿಗಳ ಜೊತೆ ರನ್ಯಾ ರಾವ್ ಗಲಾಟೆ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಜೈಲಿನಲ್ಲಿ ಒಬ್ರು ನೋಡೊಬ್ರು ಟೀಸ್ ಮಾಡೋದು, ಹಂಗ್ಸೋದು ಇದೆಲ್ಲವೂ ಕಾಮನ್. ಅಲ್ಲಿನ ಮನಸ್ಥಿತಿಗಳೇ ಹಾಗಿರುತ್ತೆ. ಹಾಗಾಗಿ ನೋಡ್ರಿ, ನಾನು ಇಷ್ಟೊಂದು ಸಣ್ಣ ಇದ್ದೀನಿ, 14 kg ನಾನು ಹೆಂಗೆ ಎತ್ಕೊಂಡು ಬರೋಕ್ಕಾಗತ್ತೆ, ಅಷ್ಟೊಂದು ಭಾರ ಹೊತ್ಕೊಂಡು ಬರೋಕ್ಕಾಗತ್ತಾ ನನ್ನ ಕೈಯಲ್ಲಿ ಅಂತ ಕೇಳಿದ್ರಂತೆ. ಗೊತ್ತಿಲ್ಲ ನಮಗೆ. ಏರ್ಪೋರ್ಟ್ನಲ್ಲಿ DRI ಅಧಿಕಾರಿಗಳಿಗೆ ರನ್ಯಾ ಸಿಕ್ಕಿಬಿದ್ದಿದ್ರು. ಅದಾದಮೇಲೆ ರನ್ಯಾಳನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿ ಅರೆಸ್ಟ್ ಮಾಡಿದ್ರು. ಸೊ ನಟಿ ರನ್ಯಾ ರಾವ್ ಗೋಲ್ಡ್ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದಂಥ ಪ್ರಕರಣ. ಯಾರು ಸಪೋರ್ಟ್ ಮಾಡಿದ್ರು, ಏನು ಎತ್ತ, ಇನ್ನೂ ತನಿಖೆ ನಡೀತಾನೆ ಇದೆ. ಜೈಲಿನಲ್ಲಿದ್ದರೂ ಕೂಡ ರನ್ಯಾ ಮಾತ್ರ ತನ್ನ ಕಿರಿಕ್ ಬುದ್ಧಿಯನ್ನು ಬಿಟ್ಟಿಲ್ಲ. ನಾನೀ ತಪ್ಪು ಮಾಡಿಲ್ಲ, ನನ್ನ ಮೇಲೆ ಸುಳ್ಳು ಕೇಸನ್ನು ಹಾಕಿ ಒಳಗಡೆ ಹಾಕಿದ್ದಾರೆ. ಏನು ಹುಚ್ಚ DRI ಅಧಿಕಾರಿಗಳಿಗೆ. ಸಾಕ್ಷಿ ಸಮೇತ ಹಿಡಿದಿಟ್ಟಿದ್ದಾರೆ. ಆಕೆ ಗಂಡ ಸಾಕ್ಷಿ ಹೇಳಿದ್ದಾನೆ. ಸುಮ್ಮನೆ ಹೇಳೋಕ್ಕೆ DRI ಅಧಿಕಾರಿಗಳಿಗೆ ಏನು ರನ್ಯಾ ಏನಾದರೂ ಅತ್ತೆ ಮಗಳ, ಏನು ಎತ್ತ, ಏನೂ ಇಲ್ಲ ಅಲ್ವಾ. ಸೊ ಜೈಲಿನಲ್ಲಿ ತಲೆ ಚಚ್ಕೊಂಡ್ರೆ ಏನೂ ಬರಲ್ಲ. ಇಂಥ ಕೃತ್ಯಗಳನ್ನು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಆ್ಯಂಡ್ ಅಲ್ಲಿರೋರ್ಗೆ ಹೇಳ್ತಾ ಇದ್ದಾರಂತೆ, ನನಗೆ ಗೊತ್ತಿಲ್ಲಪ್ಪ ಯಾರು ತೊಗೊಂಬಂದ್ರು, ಏನು ಎತ್ತ, ನನ್ನ ಮೇಲೆ ಸುಳ್ಳು ಹೇಳಿದ್ದಾರೆ ಅಂತ. ನಮ್ಮ ವೆಂಕಟೇಶ್ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಸುಚಿತ್ರಾ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆಗೆ. ಸುಚಿತ್ರಾ, ರನ್ಯಾ ರಾವ್ ಜೈಲಿನಲ್ಲಿದ್ರೂ ಕೂಡ ತನ್ನ ಕಿರಿಕ್ ಬಿಡ್ತಾ ಇಲ್ಲ. ನಾನು ತಪ್ಪು ಮಾಡಿಲ್ಲ, ಯಾರು ಕೂಡ ನಾನು ತಪ್ಪು ಮಾಡಿ ಒಳಗಡೆ ಬಂದಿದ್ದೀನಿ ಅಂತ ಯಾರೂ ಹೇಳಲ್ಲ. ನಾನು ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಾ ಇರೋದು. ಸೇಮ್ ರನ್ಯಾ ಇಸ್ ಆಲ್ಸೋ ಕಂಟಿನ್ಯೂಯಿಂಗ್. ಸೊ ಸದ್ಯ ರನ್ಯಾ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸುಚಿತ್ರಾ? ಸಿಂಧೂರ, ಏನಂತ ಹೇಳಿದ್ರೆ 14 kg ಚಿನ್ನವನ್ನ ಕಳ್ಳಸಾಗಾಣಿಕೆ ಮಾಡೋದಕ್ಕೆ ಹೋಗಿ ನಟಿ ರನ್ಯಾ ರಾವ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ DRI ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಿದ್ರು. ಅದಾದ ನಂತರದಲ್ಲೂ ಕೂಡ ಅಧಿಕಾರಿಗಳು ರನ್ಯಾ ರಾವ್ ವಿರುದ್ಧ ಕೇಸನ್ನು ದಾಖಲಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ರು. ಮೊನ್ನೆ ಅಷ್ಟೇ ಕೆಲವೊಂದು ರಾಜಕಾರಣಿಗಳಿಗೆ ನಂಟಿದೆ ಅಂತ ಹೇಳಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ್ ಸಂಸ್ಥೆಯ ಮೇಲೆ ED ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿದ್ರು. ಅದಾದ ನಂತರದಲ್ಲಿ ನಟಿ ರನ್ಯಾ ರಾವ್ ಮೊದಲನೇದಾಗಿ ಅರೆಸ್ಟ್ ಆದ ನಂತರದಲ್ಲೂ ಕೂಡ ಸಾಕಷ್ಟು ಗಳಗಳನ್ನೇ ಹತ್ತಿದ್ರು. ನಾನಂತೂ 14 kg ಚಿನ್ನವನ್ನ ಕಳ್ಳಸಾಗಣೆ ಮಾಡೋದಕ್ಕೆ ಚಾನ್ಸೇ ಇಲ್ಲ, ನಾನಂತೂ ಮಾಡಿಲ್ಲ ಅಂತ ಹೇಳಿ ಕಣ್ಣೆಲ್ಲ ಕೆಂಪಾಗಿದ್ವು. ಆ ರೀತಿ ಒಂದು ಗಳಗಳನ್ನೇ ಹತ್ತಿದ್ರು. ಅದಾದ ನಂತರದಲ್ಲೂ ಕೂಡ ಈ ನಟಿ ಒಂದು ನಾಟಕವನ್ನ ಮುಂದುವರಿಸಿರುವಂಥದ್ದು. ಜೈಲಿನಲ್ಲಿ ತಲೆ ಚಚ್ಕೊಂಡು ಮತ್ತೆ ಕಣ್ಣೀರನ್ನ ಹಾಕಿರುವಂಥದ್ದು. ಸಹ ಕೈದಿಗಳ ಜೊತೆ ರಂಪಾಟವನ್ನ ಕೂಡ ಮಾಡ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಜೈಲಿನಲ್ಲಿರುವಂತಹ ಕೆಲವೊಂದು ಸಹ ಕೈದಿಗಳು ಒಂದಷ್ಟು ರೇಗಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ರನ್ಯಾ ರಾವ್ ಕೂಡ ನೀನು ಚಿನ್ನವನ್ನ ಕದ್ದಿರುವಂತಹ ಕಳ್ಳಿ ಅಂತ ಹೇಳಿ ಒಂದು ರೇಗಿಸುವಂತಹ ಕೆಲಸವನ್ನ ಮಾಡಿದ್ರು. ನಾನು ಇಷ್ಟೊಂದು ಸಣ್ಣ ಇದ್ದೀನಿ, ನಾನು ಹೇಗೆ 14 kg ಚಿನ್ನವನ್ನ ತರಲಿ, ನಾನಂತೂ ಚಿನ್ನ ಕದ್ದಿಲ್ಲ ಅಂತ ಹೇಳಿ ಜೈಲಿನಲ್ಲಿ ತಲೆ ಚಚ್ಕೊಂಡು ರಂಪಾಟವನ್ನ ಓಕೆ ಸುಚಿತ್ರಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.